ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲಿ ನಡೆದಿದೆ. ಲಂಚ ನೀಡಲಿಲ್ಲ ಅಂತ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಏನದು ಘಟನೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮಗಿದೆಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. अरे हमारा जगह हम बंदे ऐसा आके बगैर पूछे तुम कैसा ये करते यार क्या ಹೊಡಿ ಲತ್ತೀರಿ ಜರ ನಿಂದ್ರಿ ಕಾರಣ ಬೇಕಿಲ್ಲ ಯಾರು ಕೆಳಗೆ ಹೊಡಿತೀರಿ. ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಬೀದರ್ನ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ ಕಾರಬಾರಿ ಎಂಬುವರ ಮೇಲೆ ಲಂಚದ ಆರೋಪ ಕೇಳಿ ಬಂದಿದೆ. ನಶೆ ಮುಕ್ತ ಆಸ್ಪತ್ರೆಗಾಗಿ ರೂಪಾಯಿ 1 ಲಕ್ಷ ಲಂಚದ ಬೇಡಿಕೆ. ಹಣ ನೀಡಿದ್ದಕ್ಕೆ ಆಸ್ಪತ್ರೆಯ ಕಾಂಪೌಂಡ್ ನೆಲಸಮ. ಬಾಲ್ಕಿ ಪಟ್ಟಣದ ಬಿಜೆಪಿ ಮುಖಂಡ ಯಾದರಾವ ಕನಸೆ, ಪುರಸಭೆ ಸದಸ್ಯ ಪಾಂಡುರಂಗ ಯಾದರಾವ ಕನಸೆ ಬಾಲ್ಕಿಯ ಬಾಲಾಜಿನಗರದಲ್ಲಿ ನಶೆ ಮುಕ್ತ ಆಸ್ಪತ್ರೆ ನಿರ್ಮಿಸುತ್ತಿದ್ರು. 75 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಕಾಂಪೌಂಡ್ ನಿರ್ಮಿಸಿದ್ರು. ಆದರೆ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರಬಾರಿ ಪೊಲೀಸರ ಜೊತೆ 3 ಜೆಸಿಬಿಯಲ್ಲಿ ಬಂದು ಆಸ್ಪತ್ರೆ ಕಾಂಪೌಂಡ್ ನೆಲಸಮಗೊಳಿಸಿದ್ದಾರೆ. 1 ಲಕ್ಷ ಲಂಚ ನೀಡಲು ಒಪ್ಪದಿದ್ದಕ್ಕೆ ನಿರ್ಮಾಣ ಹಂತದಲ್ಲಿರುವ ಆಸ್ಪತ್ರೆ ನೆಲಸಮ ಮಾಡಿದ್ದಾರೆ ಅಂತ ಪಾಂಡುರಂಗ ಕಸನೆ ಒತ್ತಾಯಿಸಿದ್ದಾರೆ. ನಮಗೇನು ನುಕ್ಸಾನ್ ಆಗ್ಯದ, ನಮ್ಮೇಲೆ ಅನ್ಯಾಯ ನಮ್ದು ರೊಕ್ಕ ತೋರಿಸ್ಬೇಕು. ಇವ್ರು TMC ಏನ್ ಇದು ಚೀಫ್ ಆಫೀಸರ್ ಏನ್ ಮಾಡ್ಯಾರ, ಇವ್ರು ತಪ್ಪು ಮಾಡು, ಇವ್ರ ಮೇಲೆ ಆಕ್ಷನ್ ಆಗ್ಬೇಕು ಸರ್. ಈಗ ಮುಂದ್ ನಮ್ಮ ಮೇಲೆ ಏನಾಗ್ಯದ ಹಾಗೆ ಬೇರೆಯವ್ರ ಮೇಲೆ ಅನ್ಯಾಯ ಆಗ್ಬಾರ್ದು. ಮುಂದ್ ಚಲೋ TMC ಇರ್ಬೇಕು ಭ್ರಷ್ಟಾಚಾರ, ನೀವು ಅವ್ರಿಗೆ ಆಕ್ಷನ್ ತಗೋಬೇಕು. ಹಿಂಗೆ ನಿಮಗೆ ನಡ್ಸೋದ ಅಂದ್ರೆ ನಡ್ಸಲ್ಲ. ಈಗ ನಮ್ದ್ರ ಈಗ ಪೂರ ಲಾಸ್ ಆಗ್ಯದ ಸರ್. ಲಂಚದ ಆರೋಪ ಹಾಗೂ ಕಟ್ಟಡ ನೆಲಸಮ ವಿಚಾರವನ್ನ ಪುರಸಭೆ ಅಧಿಕಾರಿ ಸಂಗಮೇಶ ಕಾರಬಾರಿ ಅಲ್ಲಗಳೆದಿದ್ದಾರೆ. ಆಸ್ಪತ್ರೆಯ ಬಿಲ್ಡಿಂಗ್ ನಿರ್ಮಾಣಕ್ಕೆ ಅವರ ಬಳಿ ಯಾವುದೇ ಪರವಾನಗಿ ಪುರಸಭೆಯಿಂದ ಪಡೆದಿಲ್ಲ. ಆಸ್ಪತ್ರೆ ಜಾಗ ವಿವಾದದಲ್ಲಿದೆ ಎನ್ನುತ್ತಿದ್ದಾರೆ. ಇತ್ತ ನಮಗೆ ನ್ಯಾಯ ಸಿಗದಿದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಯಾದವರಾವ ಕನಸೆ ಹೇಳಿದ್ದಾರೆ. 1995 2000 ನಾವು ಎಲ್ಲ ಡಾಕ್ಯುಮೆಂಟ್ಸ್ ಮುನ್ಸಿಪಾಲಿಟಿಯಿಂದ ತಗೊಂಡು ಕಸಿ ನಾವು ಕಟ್ಟಣಿಕೆ ಮಾಡಿದೆವು. आणि ಇವು ಕರ್ನಾಟಕ ಒಳಗೆ ಏನ್ ಕಾನೂನು ಅದ ಏನು ಇಲ್ಲ. ಸಾಯಗ ಉಪ ಸರ್ಪಂಚ್ ಬಿ ಇದ್ದೀನಿ, ಪಂಚಾಯತ್ ಉಪ ಸರ್ಪಂಚ್ ಬಿ ನಾವೇ ಕೆಲಸ ಮಾಡ್ತೀವಿ. ಬಾಲ್ಕಿ ಪುರಸಭೆಯಲ್ಲಿ ನಿಜಕ್ಕೂ ಆಗಿರೋದಾದ್ರೂ ಏನು? ಈ ಗೊಂದಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ತೆರೆಯಲೇಬೇಕಿದೆ. अरे हमारा जगह हम बंदे ऐसा आके बगैर पूछे तुम कैसा ये करते. ಮಲ್ಲಿಕಾರ್ಜುನ ಬರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲಿ ನಡೆದಿದೆ. ಲಂಚ ನೀಡಲಿಲ್ಲ ಅಂತ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಏನದು ಘಟನೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮಗಿದೆಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. अरे हमारा जगह हम बंदे ऐसा आके बगैर पूछे तुम कैसा ये करते यार क्या ಹೊಡಿ ಲತ್ತೀರಿ ಜರ ನಿಂದ್ರಿ ಕಾರಣ ಬೇಕಿಲ್ಲ ಯಾರು ಕೆಳಗೆ ಹೊಡಿತೀರಿ. ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ. ಬೀದರ್ನ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ ಕಾರಬಾರಿ ಎಂಬುವರ ಮೇಲೆ ಲಂಚದ ಆರೋಪ ಕೇಳಿ ಬಂದಿದೆ. ನಶೆ ಮುಕ್ತ ಆಸ್ಪತ್ರೆಗಾಗಿ ರೂಪಾಯಿ 1 ಲಕ್ಷ ಲಂಚದ ಬೇಡಿಕೆ. ಹಣ ನೀಡಿದ್ದಕ್ಕೆ ಆಸ್ಪತ್ರೆಯ ಕಾಂಪೌಂಡ್ ನೆಲಸಮ. ಬಾಲ್ಕಿ ಪಟ್ಟಣದ ಬಿಜೆಪಿ ಮುಖಂಡ ಯಾದರಾವ ಕನಸೆ, ಪುರಸಭೆ ಸದಸ್ಯ ಪಾಂಡುರಂಗ ಯಾದರಾವ ಕನಸೆ ಬಾಲ್ಕಿಯ ಬಾಲಾಜಿನಗರದಲ್ಲಿ ನಶೆ ಮುಕ್ತ ಆಸ್ಪತ್ರೆ ನಿರ್ಮಿಸುತ್ತಿದ್ರು. 75 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಕಾಂಪೌಂಡ್ ನಿರ್ಮಿಸಿದ್ರು. ಆದರೆ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರಬಾರಿ ಪೊಲೀಸರ ಜೊತೆ 3 ಜೆಸಿಬಿಯಲ್ಲಿ ಬಂದು ಆಸ್ಪತ್ರೆ ಕಾಂಪೌಂಡ್ ನೆಲಸಮಗೊಳಿಸಿದ್ದಾರೆ. 1 ಲಕ್ಷ ಲಂಚ ನೀಡಲು ಒಪ್ಪದಿದ್ದಕ್ಕೆ ನಿರ್ಮಾಣ ಹಂತದಲ್ಲಿರುವ ಆಸ್ಪತ್ರೆ ನೆಲಸಮ ಮಾಡಿದ್ದಾರೆ ಅಂತ ಪಾಂಡುರಂಗ ಕಸನೆ ಒತ್ತಾಯಿಸಿದ್ದಾರೆ. ನಮಗೇನು ನುಕ್ಸಾನ್ ಆಗ್ಯದ, ನಮ್ಮೇಲೆ ಅನ್ಯಾಯ ನಮ್ದು ರೊಕ್ಕ ತೋರಿಸ್ಬೇಕು. ಇವ್ರು TMC ಏನ್ ಇದು ಚೀಫ್ ಆಫೀಸರ್ ಏನ್ ಮಾಡ್ಯಾರ, ಇವ್ರು ತಪ್ಪು ಮಾಡು, ಇವ್ರ ಮೇಲೆ ಆಕ್ಷನ್ ಆಗ್ಬೇಕು ಸರ್. ಈಗ ಮುಂದ್ ನಮ್ಮ ಮೇಲೆ ಏನಾಗ್ಯದ ಹಾಗೆ ಬೇರೆಯವ್ರ ಮೇಲೆ ಅನ್ಯಾಯ ಆಗ್ಬಾರ್ದು. ಮುಂದ್ ಚಲೋ TMC ಇರ್ಬೇಕು ಭ್ರಷ್ಟಾಚಾರ, ನೀವು ಅವ್ರಿಗೆ ಆಕ್ಷನ್ ತಗೋಬೇಕು. ಹಿಂಗೆ ನಿಮಗೆ ನಡ್ಸೋದ ಅಂದ್ರೆ ನಡ್ಸಲ್ಲ. ಈಗ ನಮ್ದ್ರ ಈಗ ಪೂರ ಲಾಸ್ ಆಗ್ಯದ ಸರ್. ಲಂಚದ ಆರೋಪ ಹಾಗೂ ಕಟ್ಟಡ ನೆಲಸಮ ವಿಚಾರವನ್ನ ಪುರಸಭೆ ಅಧಿಕಾರಿ ಸಂಗಮೇಶ ಕಾರಬಾರಿ ಅಲ್ಲಗಳೆದಿದ್ದಾರೆ. ಆಸ್ಪತ್ರೆಯ ಬಿಲ್ಡಿಂಗ್ ನಿರ್ಮಾಣಕ್ಕೆ ಅವರ ಬಳಿ ಯಾವುದೇ ಪರವಾನಗಿ ಪುರಸಭೆಯಿಂದ ಪಡೆದಿಲ್ಲ. ಆಸ್ಪತ್ರೆ ಜಾಗ ವಿವಾದದಲ್ಲಿದೆ ಎನ್ನುತ್ತಿದ್ದಾರೆ. ಇತ್ತ ನಮಗೆ ನ್ಯಾಯ ಸಿಗದಿದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಯಾದವರಾವ ಕನಸೆ ಹೇಳಿದ್ದಾರೆ. 1995 2000 ನಾವು ಎಲ್ಲ ಡಾಕ್ಯುಮೆಂಟ್ಸ್ ಮುನ್ಸಿಪಾಲಿಟಿಯಿಂದ ತಗೊಂಡು ಕಸಿ ನಾವು ಕಟ್ಟಣಿಕೆ ಮಾಡಿದೆವು. आणि ಇವು ಕರ್ನಾಟಕ ಒಳಗೆ ಏನ್ ಕಾನೂನು ಅದ ಏನು ಇಲ್ಲ. ಸಾಯಗ ಉಪ ಸರ್ಪಂಚ್ ಬಿ ಇದ್ದೀನಿ, ಪಂಚಾಯತ್ ಉಪ ಸರ್ಪಂಚ್ ಬಿ ನಾವೇ ಕೆಲಸ ಮಾಡ್ತೀವಿ. ಬಾಲ್ಕಿ ಪುರಸಭೆಯಲ್ಲಿ ನಿಜಕ್ಕೂ ಆಗಿರೋದಾದ್ರೂ ಏನು? ಈ ಗೊಂದಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ತೆರೆಯಲೇಬೇಕಿದೆ. अरे हमारा जगह हम बंदे ऐसा आके बगैर पूछे तुम कैसा ये करते. ಮಲ್ಲಿಕಾರ್ಜುನ ಬರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲಿ ನಡೆದಿದೆ.
ಲಂಚ ನೀಡಲಿಲ್ಲ ಅಂತ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಏನದು ಘಟನೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮಗಿದ್ಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. अरे हमारा जगह हम बंदे ऐसा आके बगल पूछे तुम कैसा ये करते ಯಾಕೆ ಕೇಳ ಹೊಡಿಲತ್ತೀರಿ ಜರ ನಿಂದ್ರಿ ಕಾರಣ ಬೇಕಿಲ್ಲ ಯಾರು ಕೇಳಂದೆ ಹೊಡಿತೀರಿ ನೀವು ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಬೀದರ್ನ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ ಕಾರಬಾರಿ ಎಂಬುವರ ಮೇಲೆ ಲಂಚದ ಆರೋಪ ಕೇಳಿಬಂದಿದೆ. ನಶೆ ಮುಕ್ತ ಆಸ್ಪತ್ರೆಗಾಗಿ ರೂಪಾಯಿ 1 ಲಕ್ಷ ಲಂಚದ ಬೇಡಿಕೆ. ಹಣ ನೀಡಿದ್ದಕ್ಕೆ ಆಸ್ಪತ್ರೆಯ ಕಾಂಪೌಂಡ್ ನೆಲಸಮ. ಬಾಲ್ಕಿ ಪಟ್ಟಣದ ಬಿಜೆಪಿ ಮುಖಂಡ ಯಾದರಾವ ಕನಸೆ, ಪುರಸಭೆ ಸದಸ್ಯ ಪಾಂಡುರಂಗ ಯಾದರಾವ ಕನಸೆ ಬಾಲ್ಕಿಯ ಬಾಲಾಜಿನಗರದಲ್ಲಿ ನಶೆ ಮುಕ್ತ ಆಸ್ಪತ್ರೆ ನಿರ್ಮಿಸುತ್ತಿದ್ರು. 75 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿ ಕಾಂಪೌಂಡ್ ನಿರ್ಮಿಸಿದ್ರು. ಆದರೆ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರಬಾರಿ ಪೊಲೀಸರ ಜೊತೆ 3 ಜೆಸಿಬಿಯಲ್ಲಿ ಬಂದು ಆಸ್ಪತ್ರೆ ಕಾಂಪೌಂಡ್ ನೆಲಸಮಗೊಳಿಸಿದ್ದಾರೆ. 1 ಲಕ್ಷ ಲಂಚ ನೀಡಲು ಒಪ್ಪದಿದ್ದಕ್ಕೆ ನಿರ್ಮಾಣ ಹಂತದಲ್ಲಿರುವ ಆಸ್ಪತ್ರೆ ನೆಲಸಮ ಮಾಡಿದ್ದಾರೆ ಅಂತ ಪಾಂಡುರಂಗ ಕಸನೆ ಒತ್ತಾಯಿಸಿದ್ದಾರೆ. ನಮಗೇನು ನುಕ್ಸಾನ್ ಆಗ್ಯದ, ನಮ್ಮೇಲೆ ಅನ್ಯಾಯ ನಮ್ದು ರೊಕ್ಕ ತೋರಿಸ್ಬೇಕು. ಇವ್ರು TMC ಏನ್ ಇದು ಚೀಫ್ ಆಫೀಸರ್ ಏನ್ ಮಾಡ್ಯಾರ, ಇವ್ರು ತಪ್ಪು ಮಾಡ್ರು, ಇವ್ರ ಮೇಲೆ ಆಕ್ಷನ್ ಆಗ್ಬೇಕು ಸರ್. ಈಗ ಮುಂದ್ ನಮ್ಮ ಮೇಲೆ ಏನಾಗ್ಯದ ಹಾಗೆ ಬೇರೆಯವ್ರ ಮೇಲೆ ಅನ್ಯಾಯ ಆಗ್ಬಾರ್ದು. ಮುಂದ್ ಚಲೋ TMC ಇರ್ಬೇಕು, ಭ್ರಷ್ಟಾಚಾರ ನೀವು ಅವ್ರಿಗೆ ಆಕ್ಷನ್ ತಗೋಬೇಕು. ಹಿಂಗೆ ನಿಮಗೆ ನಡ್ಸೋದ ಅದ್ರ ನಡ್ಸಲ್ಲ. ಈಗ ನಮ್ದ್ರ ಈಗ ಪೂರಾ ಲಾಸ್ ಆಗ್ಯದ ಸರ್. ಲಂಚದ ಆರೋಪ ಹಾಗೂ ಕಟ್ಟಡ ನೆಲಸಮ ವಿಚಾರವನ್ನ ಪುರಸಭೆ ಅಧಿಕಾರಿ ಸಂಗಮೇಶ ಕಾರಬಾರಿ ಅಲ್ಲಗಳೆದಿದ್ದಾರೆ. ಆಸ್ಪತ್ರೆಯ ಬಿಲ್ಡಿಂಗ್ ನಿರ್ಮಾಣಕ್ಕೆ ಅವರ ಬಳಿ ಯಾವುದೇ ಪರವಾನಗಿ ಪುರಸಭೆಯಿಂದ ಪಡೆದಿಲ್ಲ. ಆಸ್ಪತ್ರೆ ಜಾಗ ವಿವಾದದಲ್ಲಿದೆ ಎನ್ನುತ್ತಿದ್ದಾರೆ. ಇತ್ತ ನಮಗೆ ನ್ಯಾಯ ಸಿಗದಿದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಯಾದವರಾವ ಕನಸೆ ಹೇಳಿದ್ದಾರೆ. 1995 2000 ನಾವು ಎಲ್ಲ ಡಾಕ್ಯುಮೆಂಟ್ಸ್ ಮುನ್ಸಿಪಾಲಿಟಿಯಿಂದ ತಗೊಂಡು ಕಸಿ ನಾವು ಕಟ್ಟಣಿಕೆ ಮಾಡಿದೆವು. आणि ಇವು ಕರ್ನಾಟಕ ಒಳಗೆ ಏನ್ ಕಾನೂನು ಅದ ಏನು ಇಲ್ಲ. ಸಾಯಗಾವ್ ಉಪ ಸರ್ಪಂಚ್ ಬಿ ಇದ್ದೀನಿ, ಪಂಚಾಯತ್ ಉಪ ಸರ್ಪಂಚ್ ಬಿ ನಾವೇ ಕೆಲಸ ಮಾಡ್ತೀವಿ. ಬಾಲ್ಕಿ ಪುರಸಭೆಯಲ್ಲಿ ನಿಜಕ್ಕೂ ಆಗಿರೋದಾದ್ರೂ ಏನು? ಈ ಗೊಂದಲಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ತೆರೆಯಲೇಬೇಕಿದೆ. अरे हमारा जगह हम बंदे ऐसा आके बगल पूछे तुम कैसा ये करते ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂಬ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ಪೌರಾಡಳಿತ ಸಚಿವರ ಜಿಲ್ಲೆಯಲ್ಲಿ ನಡೆದಿದೆ. ಲಂಚ ನೀಡಲಿಲ್ಲ ಅಂತ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಏನದು ಘಟನೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮಗಿದ್ಯಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. अरे हमारा जगह हम बंदे ऐसा आके बगल पूछे तुम कैसा ये करते ಯಾಕೆ ಕೇಳ ಹೊಡಿಲತ್ತೀರಿ ಜರ ನಿಂದ್ರಿ ಕಾರಣ ಬೇಕಿಲ್ಲ ಯಾರು ಕೇಳಂದೆ ಹೊಡಿತೀರಿ ನೀವು ಪೌರಾಡಳಿತ ಸಚಿವ ರಹೀಂ ಖಾನ್ ತವರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಬೀದರ್ನ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ ಕಾರಬಾರಿ ಎಂಬುವರ ಮೇಲೆ ಲಂಚದ ಆರೋಪ ಕೇಳಿಬಂದಿದೆ. ನಶೆ ಮುಕ್ತ ಆಸ್ಪತ್ರೆಗಾಗಿ ರೂಪಾಯಿ 1 ಲಕ್ಷ ಲಂಚದ ಬೇಡಿಕೆ. ಹಣ ನೀಡಿದ್ದಕ್ಕೆ ಆಸ್ಪತ್ರೆಯ ಕಾಂಪೌಂಡ್ ನೆಲಸಮ. ಬಾಲ್ಕಿ ಪಟ್ಟಣದ ಬಿಜೆಪಿ ಮುಖಂಡ ಯಾದರಾವ ಕನಸೆ, ಪುರಸಭೆ ಸದಸ್ಯ ಪಾಂಡುರಂಗ ಯಾದರಾವ ಕನಸೆ ಬಾಲ್ಕಿಯ ಬಾಲಾಜಿನಗರದಲ್ಲಿ ನಶೆ ಮುಕ್ತ ಆಸ್ಪತ್ರೆ ನಿರ್ಮಿಸುತ್ತಿದ್ರು. 75 ಲಕ್ಷಕ್ಕೂ ಹೆಚ್ಚು ಹಣ